ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ದಿನಾಂಕ 28 ತಾರೀಕಿನ ದಿವಸ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ ವಿರೋಧವಾಗಿ ನಮ್ಮೊಂದು ಬಿಜಾಪುರ ಆಕ್ಷನ್ ಕಮಿಟಿ ವತಿಯಿಂದ ವಿರೋಧ ವ್ಯಕ್ತಪಡಿಸುವ ಸಲುವಾಗಿ ನಾವು ಜಿಲ್ಲೆಯ ಎಲ್ಲ ಸಚಿವರಿಗೆ, ಶಾಸಕರಿಗೆ, MLC ಅವರಿಗೆ ಎಲ್ಲರಿಗೆ ಆಹ್ವಾನ ಮಾಡಿದ್ವಿ. ಅವರು ನಮ್ಮನ್ನು ಬೆಂಬಲಿಸುವ ಸಲುವಾಗಿ ಮತ್ತು ಎಲ್ಲರಿಗಿಂತ ದ ಲಾಸ್ಟ್ ಅಂದ್ರೆ ಅಲ್ಲನ್ನ ನಂತರ ಯಾರು ಇತ್ತಂದ್ರೆ ಅದು ಮೊಹಮ್ಮದ್ ಪೈಗಂಬರ್ ಅವ್ರ ಪರವಾಗಿ ಅವಳನ್ನ ಕಾಳಿ ಹೇಳಿದ್ರಿಂದ ಅವರೆಲ್ಲರೂ ಬಂದು ಕಿಸಿ ನಮ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ನಾವು ಆ್ಯಕ್ಷನ್ ಕಮಿಟಿ ವತಿಯಿಂದ ಎಲ್ಲ ಶಾಸಕರಿಗೆ, ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅದು ಅಲ್ಲದೆ ಯಾವತ್ತೂ ನಾವು ಅವ್ರ ಜೊತೆಯಲ್ಲಿ ಇದ್ದು ಅವ್ರ ಕೈಯಲ್ಲಿ ನಾವು ಕೆಲಸ ಮಾಡ್ಕೊತ ಬಂದಿದ್ದೀವಿ. ಅವ್ರ ಮಾರ್ಗದರ್ಶನದಿಂದ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿವೆ. ಆ ಸಂದರ್ಭದಲ್ಲಿ ಕೆಲವೊಂದು ವಿರೋಧ ವ್ಯಕ್ತಪಡಿದ ಕಾರಣ ಮೊನ್ನೆ ತಮ್ಗೆ ಗೊತ್ತಿದ್ದಂತೆ ಬಸವ ಜಯಂತಿ ಸಂದರ್ಭದಲ್ಲಿ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ ಅವರು ತಮ್ಮ ಯಾವುದು ರಸ್ತೆ ಮೇಲೆ ನಿಂತು, ಯಾವ ಇದರ ಮ್ಯಾಗೆ ನಿಂತು, ಯಾವ ಕಾರ್ಯಕ್ರಮನಿದ್ದು ಆ ಕಾರ್ಯಕ್ರಮ ಬಗ್ಗೆ ಮಾತಾಡೋದು ಹೊರತುಪಡಿಸಿ ಬಸವೇಶ್ವರ ಮಹಾರಾಜರು ಏನು ಮಾಡ್ಯಾರ, ಏನಿಲ್ಲ, ಅವ್ರದ್ದು ಒಂದು ಜಯಂತಿ ಸಲುವಾಗಿ ಅದರ ಬಗ್ಗೆ ಒಂದು ಸಣ್ಣ ವಿಚಾರ ಸಹಿತ ಅವರಲ್ಲಿ ವ್ಯಕ್ತಪಡಿಸಲಿಲ್ಲ. ಆ ಸಂದರ್ಭದಲ್ಲಿ ಹೇಳ್ತಾರಲ್ಲ, ಹಿರಿಯರು ಯಾವುದರ ಕೂಡ ಎಲ್ಲಮ್ಮ ಜಾತ್ರೆ ಎತ್ಕಿಸಿ ಆ ಥರ ಅವರು ಯಾವುದೇ ಕಾರ್ಯಕ್ರಮನಾಗ ಹೋಗಿ ಯಾವುದರ ಬಗ್ಗೆ ಮಾತಾಡೋದು ಒಂದು ಚಟ ಇದೆ. ಆ ಸಂದರ್ಭದಲ್ಲಿ ಅವರು ಈ ಶಾಸಕರು ಯಾವ ಶಬ್ದ ಯೂಸ್ ಮಾಡಬೇಕು ಅನ್ನೋದು ಅವರಿಗೆ ಅರಿವು ಇಲ್ಲದೆ ನಮ್ಮ ಶಿವಾನಂದ ಪಾಟೀಲ್ ಸಚಿವರು ಸಾಹೇಬರಿಗೆ ಕ್ವಶನ್ಲೆ ನಿಮ್ಮ ತಂದೆ ತಾಯಿಗೆ ಹುಟ್ಟಿದ್ರೆ ನೀನು ದಮ್ ಇತ್ತಂದ್ರೆ ರಾಜೀನಾಮೆ ಕೊಡು, ನಾನು ರಾಜೀನಾಮೆ ಕೊಡ್ತೀನಿ ಅದಕ್ಕಿಸಿ ಒಂದು ಶುಕ್ರವಾರ ದಿವಸ ಒಂದು ಗಡುವು ಹಾಕಿದರು. ಆ ಶುಕ್ರವಾರ ದಿವಸ ತನ ನೀವು ಹೋಗಿ ಅಲ್ಲಿ ನೀವು ಇದರ ಬಳಿ ರಾಜೀನಾಮೆ ಸಲ್ಲಿಸ್ಬೇಕಂತ ಹೇಳಿದರು. ಆ ಪ್ರಕಾರ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರವರು ಅಲ್ಲ ಅವ್ರು ಹೇಳಿದ್ರು ಶುಕ್ರವಾರ ದಿವಸ ಅಂತ ಶುಕ್ರವಾರ ದಿವಸ ಹೇಳಿದ್ರು, ಗಡುವು ಕೊಟ್ಟಿದ್ರು. ಆದ ಪ್ರಕಾರ ನಮ್ಮ ಸಚಿವರು ಹೋಗಿ ನಮ್ಮ UT ಖಾದರ್ ಅಂತ ಸಭಾಪತಿಯವ್ರ ಕೈಯಲ್ಲಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರು ದಮ್ಮು, ಅವರು ಎಷ್ಟು ಇದು ಅದಾರ, ಎಷ್ಟು ಶಕ್ತಿಶಾಲಿ ಅದ ಅದು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಮ್ಮೆಲ್ಲ ಬಿಜಾಪುರ ಆಕ್ಷನ್ ಕಮಿಟಿ ವತಿಯಿಂದ ಅವರಿಗೆ ನಮ್ಮ ಬೆಂಬಲ ಇದೆ. ಅವ್ರ ಜೊತೆಯಲ್ಲಿ ನಾವು ಹಗಲು ರಾತ್ರಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದು ಅಲ್ಲದೆ ನಮ್ಮ ನಗರ ಶಾಸಕರು ಬರೀ ಮಾತಾಡೋಕ್ಕದಾರ, ಏನೋ ವ್ಯಕ್ತಿಗತ ಅಷ್ಟು ಧೈರ್ಯವಂತ ಅದಾರ ಅನ್ನೋದು ತೋರಿಸ್ಬೇಕಾಗಿದೆ. ಯಾವ ರೀತಿ ನಮ್ಮ ಸಚಿವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅಷ್ಟೇ ದಮ್ ಅವರಲ್ಲಿ ಇತ್ತಂದ್ರೆ ಅವ್ರು ಹೇಳಿದ್ದಾರೆ, ಯಾವ ಮತಕ್ಷೇತ್ರ ಆದರೂ ನಾನು ತಯಾರಿದ್ದೀನಿ ಅದಕ್ಕೆ. ಬಾಗೇವಾಡಿಯಾರು ಇರಲಿ, ಬಿಜಾಪುರ ಇರಲಿ ಅಥವಾ ಬೇರೆ ಮತಕ್ಷೇತ್ರ ಇರಲಿ, ಎಲ್ಲೇ ಆದರೂ ಸಹಿತ ನಾನು ನಿಂದರ್ಲಿಕ್ಕೆ ತಯಾರಿದ್ದೀನಿ ಅದಕ್ಕೆ ಹೇಳ್ಯಾರ. ಅವ್ರ ಪ್ರಕಾರ ಅವ್ರ ಮಾತಿನ ಪ್ರಕಾರ ನಡ್ಕೊಂಡಾರ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹೆಂಗದ ನುಡಿದಂತೆ ನಡೀತೀವಿ ಅದಕ್ಕೆ ಅದರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. ಈಗ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ ಇವರು ಬರೀ ಗೋಳು ಮಾತಾಡ್ತಾರೋ ಅಥವಾ ಏನಾರೇ ದಮ್ ಇದ್ದರೆ ದಮ್ ತೋರಿಸ್ತಾರೆ ಅನ್ನೋದು ನೋಡಬೇಕಾಗಿತ್ತು. ಪ್ರಾಯಶಃ ಯತ್ನಾಳ್ ಫ್ಯಾಮಿಲಿ ಒಳಗೆ ಈ ಥರ ಯಾವೂ ಇಲ್ಲ. ಯಾಕಂದರೆ ಎಲ್ಲ ಯತ್ನಾಳ್ ಫ್ಯಾಮಿಲಿ ಒಳಗೆ ನಾವು ಎಲ್ಲರೂ ಸಹೋದರ ಟೈಪ್ ನಾವೆಲ್ಲರೂ ಇದ್ದು. ಬಹುತೇಕ ಇದು ಒಂದು ಪೀಸ್ ಚೇಂಜ್ ಆಗೈತಿ ದವಾಖಾನೆಗೆ. ಆದ್ದರಿಂದ ಇಂಥವೆಲ್ಲ ಮಾತಾಡೋದು, ಮೈ ಮ್ಯಾಗ ಹಾಕ್ಕೊಳ್ಳೋದು, 3 ಸಲ ಒಂದು ಪಕ್ಷನಾಗ ಉಚ್ಚಾಟನೆ ಮಾಡಿದ್ರು ಸಹಿತ ಇವರಿಗೆ ಬುದ್ಧಿ ಬರಲಿಲ್ಲ. ಮತ್ತು 3 ತಲಾಕ್ ಆದಂಗಿರೋ ಪಕ್ಷನಾಗ 3 ತಲಾಕ್ ಆಗಿದ್ದು ರಂಡವಾಯಿತು. ಆದ್ದರಿಂದ ಈಗ ತಮ್ಮ ಮಾತು ಪ್ರಕಾರ ಉಳಿಸ್ಕೋತಾರೆ ಇಲ್ಲ ಅನ್ನೋದು ನೋಡಬೇಕಾಗಿದೆ. ಅವರು ಯಾವ ರೀತಿ ತಯಾರಾಗ್ತಾರೆ ಅದಕ್ಕೆ ಆ ರೀತಿ ನಾವು ತಯಾರಾಗಲಿಕ್ಕೆ ಗಟ್ಟಿ ಅದೀವಿ. ಮೊನ್ನೆ ಪ್ರಶ್ನೆಗೆ ಅವ್ರು ಹೇಳ್ತಿದ್ರು, ನಾವು ಅದು ಹಿಂಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ, ನಾವೇನು ಬಳಿ ಉಟ್ಕೊಂಡು ಕೂತಿಲ್ಲ. ನಾವು ಎಲ್ಲದಕ್ಕೆ ತಯಾರಿ ಅದೀವಿ. ನಮ್ಮ ಪಕ್ಷನೂ ತಯಾರದ. ನಾವು ಎಲ್ಲ ಬಿಜಾಪುರ ಆಕ್ಷನ್ ಕಮಿಟಿ ವತಿಯಿಂದ ಎಲ್ಲದಕ್ಕೂ ತಯಾರಾಗಿ ನಿಂತಿದ್ದೀವಿ. ನಿಮ್ಮದು ಏನದ, ನೀವು ಏನು ಮಾತಾಡ್ತೀರ ಅದೇ ಶೈಲಿ ಒಳಗೆ ನಾವು ಮಾತಾಡ್ತೀವಿ.
ಆದ್ದರಿಂದ ತಾವು ಮಾತಾಡೋ ಟೈಮ್ನಾಗ ಎಚ್ಚರಿಕೆಯಿಂದ ಮಾತಾಡಿದ್ರೆ ಒಳ್ಳೆಯದು. ಮತ್ತು ನಿಮ್ಗಿಂತ ಹೆಚ್ಚು ಡಂಬಲ್ಲೇ ಡಿಕ್ಷನರಿ ಅದ ಮಾತಾಡೋಕ್ಕೆ. ಮತ್ತು ನೀವು ಏನು ಅದೀರಿ ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ನಾಳೆ ನಿಮ್ಮದು ಶಕ್ತಿ, ನಿಮ್ಮದು ಮಾತು, ನಿಮ್ಮ ಜೆಂಡ, ನೀವು ಯಾವ ಪಕ್ಷ ಯಾವ ಇದು ಮೇಲೆಲ್ಲ ಬರಬೇಕತ್ತಿರಲ್ಲ, ಬರ್ರಿ ನೋಡೋಣ. ಅದಕ್ಕೆ ನಾವು ಎಲ್ಲರೂ ಸಿದ್ಧತೆ ಅದು. ತಾವು ಬಂದು ಕೇಸಿ ಆ ಸ್ವೀಕಾರ ಮಾಡಿದ್ರೆ ಚಾಲೆಂಜನ್ನು ಸ್ವೀಕಾರ ಮಾಡೋರು ಯಾರು ಇರ್ತಾರೆ ಅನ್ನೋದು ತಮ್ಗೆ ಗೊತ್ತದ. ಅದು ಹೇಳೋದು ಅವಶ್ಯಕತೆ ಇಲ್ಲ. ಮತ್ತು ತಾವು ಏನು ಅದೀರಿ ತಮಗೆ ತಿಳ್ಕೊಬೇಕು. ಅಷ್ಟೇ ಮಟ್ಟಿಗೆ ನಿಮ್ಗೆ ಸ್ವೀಕಾರ ಮಾಡೋದಿತ್ತಂದ್ರೆ ನೀವು ಸ್ವೀಕಾರ ರಾಜೀನಾಮೆ ಕೊಡ್ರಿ, ಕೊಟ್ಟು ಬರ್ರಿ. ಯಾವ ಕ್ಷೇತ್ರನಾಗ ಅದೀರಿ ನೋಡ್ತೀವಿ, ನಾವು ಮಾಡ್ತೀವಿ ಇಲೆಕ್ಷನ್, ನೀವು ಮಾಡಿರಿ. ನೀವು ಏನು ಕೈಯಾಗಿ ಹಿಡ್ಕೊಂಡು ಬರ್ತೀರ ಹಿಡ್ಕೊಂಡು ಬರ್ರಿ, ನಾವು ಏನು ಕೈಯಾಗಿ ಹಿಡ್ಕೊಂಡು ಬರ್ತೀವಿ ಹಿಡ್ಕೊಂಡು ಬಂದು ಇಲೆಕ್ಷನ್ ಮಾಡೋನು ತೋರಿಸೋನು. ಆದ್ದರಿಂದ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಏನವರು ನಮ್ಮ ಧರ್ಮ ಸಲುವಾಗಿ ನಮ್ಮ ಸಮಾಜ ಸಲುವಾಗಿ ಒಂದು ದೊಡ್ಡ ತ್ಯಾಗ ಮಾಡಿದ್ರಿಂದ ಇಡೀ ನಮ್ಮ ಸಮಾಜ ಅವ್ರ ಜೊತೆಯಲ್ಲಿದೆ. ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೆವು. ನಮ್ಮ ಪಕ್ಷ ಸಿದ್ಧಾಂತಕ್ಕೆ ಅವರು ಒಂದು ಮಾತಿಗೆ ಬೆಲೆ ಕೊಟ್ಟು ಕಿಸಿ ಅವರು ಬಂದ ಕಿಸಿ ವೇದಿಕೆ ಮೇಲೆ ಎಷ್ಟು ಶಾಸಕರು ಬಂದಿರು ಎಲ್ಲರಿಗೆ, ನಮ್ಮ ಜಿಲ್ಲೆದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾವೆಲ್ಲರ ಬೆಂಬಲವನ್ನು ಕೊಡ್ತು. ಅದ್ರ ಜೊತೆಯಲ್ಲಿ ನಾವು ಹಗಲು ರಾತ್ರಿ ಅವ್ರ ಸಲುವಾಗಿ ದುಡಿತು. ನಮ್ಮ ಸಲುವಾಗಿ ಅವರು ಬಂದಿದ್ದಾರೆ, ನಾವು ಅವ್ರ ಸಲುವಾಗಿ ಇರ್ತೀವಿ. ನಾವು ಜೀವ ಕೊಡಲಿಕ್ಕೆ ನಾವು ತಯಾರಿದ್ದು. ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ನಾವು ಇದ್ದು ಕೆಲಸ ಮಾಡಿ ಮತ್ತು ಜಯಭಾರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ. ಅದು ಮತ್ತು ಬಸನಗೌಡರು ಅಷ್ಟೇ ತಾಕತ್ತಲ್ಲೇ ಶಕ್ತಿ ಅವ್ರು ಇತ್ತಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಬರಲಿ ಅಂತ ಅವರಿಗೆ ಈ ಸವಾಲು ಸ್ವೀಕಾರ ಮಾಡಲಿ ಅಂತ ಅವರಿಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಮತ್ತೊಂದು ಮಾತು ಹೇಳಿದರು ಅವರು, ಪಾಕಿಸ್ತಾನ ಬಗ್ಗೆ ಅದು ಪಾಕಿಸ್ತಾನ ಬಗ್ಗೆ ಅದು ನಾವು ಯಾವುದೇ ಪಕ್ಷದ ಇದು ಸಂವಿಧಾನ ಇದು ಸಮಾವೇಶ ಇದ್ದಿದ್ದಿಲ್ಲ. ಆ ನೀಚ್ ಪಾಕಿಸ್ತಾನ ಬಗ್ಗೆ ನಾವು ಹೇಳಕ್ಕೆ ಹಿಂದೆ ಮುಂದೆ ತಿಳಿದಿಲ್ಲ. ನಾವು ಜೈ ಭಾರತ್ ಹೊತ್ತು, ಜೈ ಮಾತಾನು ಹೊತ್ತು, ಎಲ್ಲನೂ ಹೊತ್ತು. ನಮಗೆ ನಾಲ್ಕು ಅದು ಇಲ್ಲ. ನಾವು ಭಾರತೀಯರು, ನಾವು ಬರ್ತದೀವಿ ಇಲ್ಲಿ. ನಾವು ಇದ್ದವರು ನಮ್ಮ ದೇಶದ ಸಲುವಾಗಿ, ನಮ್ಮ ದೇಶದ ಅನ್ನ ತಿತ್ತು, ನಮ್ಮ ದೇಶದ ನಾವು ಇರ್ತು, ನಮ್ಮ ದೇಶದ ಸಂಬಂಧ ಗೌರವದ ಅಷ್ಟೇ ಶಕ್ತಿ ಮೋದಿಗೆ ಇತ್ತಂದ್ರೆ ಸಹಿತ ಆ ಮೋದಿಗೆ ಹೇಳ್ರಿ, ಆ ಪಾಕಿಸ್ತಾನಕ್ಕೆ ಏನು ನಾವು ಫೈಟ್ ಮಾಡೋದಿತ್ತಂದ್ರೆ ನಮ್ಮ ಮುಸಲ್ಮಾನರಿಗೆ ಚಾಯ್ಸ್ ಮಾಡತ್ತಲ್ರಿ, ನಾವೇ ಹೋಗಿ ಆ ಪಾಕಿಸ್ತಾನಕ್ಕೆ ಯುದ್ಧ ಮಾಡ್ತೀವಿ. ಇದ್ರೆ ನಾವು ಅದಕ್ಕೂ ತಯಾರಿದ್ದು. ಅದರ ಬಗ್ಗೆ ಹಿಂದೆ ಮುಂದೆ ತುಳಿಯೋರು ಮುಸಲ್ಮಾನರು ಇಲ್ಲ. ಮುಸಲ್ಮಾನರು ದೇಶದ ಸಂಬಂಧ ಜೀವ ಕೊಡೋಕ್ಕೂ ತಯಾರದ. ಆದ್ದರಿಂದ ಅವರು ಅಲ್ಲಿ ಹೇಳಿದ್ರು, ಅಲ್ಲಿ ಜೈ ಭಾರತ್ ಅಂದಿಲ್ಲ, ಜೈ ಪಾಕಿ ಇದು ಅಂದಿಲ್ಲ ಅದಕ್ಕಿಸಿ. ನಾವು ಜೈ ಭಾರತ್ನೂ ಹತ್ತೀವಿ, ಜೈ ಭಾರತ್ ಮಾತಾಕಿ ಜೈವನು ಹತ್ತೀವಿ. ನಾವು ಪಾಕಿಸ್ತಾನ ಕಂಡಮ್ ಮಾಡ್ತೀವಿ. ಆ ನೀಚ್ ಪಾಕಿಸ್ತಾನ ಬಗ್ಗೆ ನಾವು ಯಾವುದೂ ರೀತಿ ನಮ್ಗೆ ಇದು ಇಲ್ಲ. ಆ ಪಾಕಿಸ್ತಾನ ಸರ್ವನಾಶ ಆದ್ರೂ ನಾವು ದೇಶ ಸಲುವಾಗಿ ನಾವು ಅದರ ಬಗ್ಗೆ ಇರ್ತೀವಿ. ಆ ಶಕ್ತಿ ನಮ್ಗದ. ನಾವು ದೇಶದ ಉಳಿಸೋ ಸಲುವಾಗಿ ನಾವು ಎಲ್ಲ ರೀತಿಯಿಂದ ನಾವು ಬೆಂಬಲ ಮುಸಲ್ಮಾನರು ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೀವಿ. ಟಪಾಲ್ ಅವರು